ನಾವು ಏನ್ ಮಾಡ್ತೀವೋ ಮಕ್ಕಳು ಅದನ್ನ ಅನುಕರಣೆ ಮಾಡ್ತಾರೆ. ನಾವು ಏನ್ ಮಾಡ್ತೀವಿ, ಬೆಳಗ್ಗೆ ಎದ್ದು 6 ಗಂಟೆಗೆ ಎದ್ದು ವ್ಯಾಯಾಮ ಮಾಡಿದ್ರೆ ಮಕ್ಕಳು 6 ಗಂಟೆಗೆ ಎದ್ದು ವ್ಯಾಯಾಮ ಮಾಡ್ತಾರೆ. ನಾವು 6 ಗಂಟೆಗೆ ಎದ್ದು ನ್ಯೂಸ್ ಪೇಪರ್ ಓದಿದ್ರೆ ಮಕ್ಕಳು 6 ಗಂಟೆಗೆ ಎದ್ದು ಅವ್ರ ಸ್ಟಡಿ ಬುಕ್ಸ್ ಓದ್ತಾರೆ. ನಾವು 6 ಗಂಟೆಗೆ ಎದ್ದು ಮೊಬೈಲ್ ತೆಗೆದು ರೀಲ್ಸ್ ನೋಡಿದ್ರೆ ಮಕ್ಕಳು 7 ಗಂಟೆಗೆ ಎದ್ದು ಅವರು ರೀಲ್ಸ್ ನೋಡ್ತಾರೆ, ಇಲ್ಲ ಟಿವಿ ನೋಡಕ್ಕೆ ಆಸಕ್ತಿ ಪಡ್ತಾರೆ. ಸೊ ಹಂಗಾಗಿ ಬದಲಾವಣೆ ನಮ್ಮಿಂದ ಆಗಬೇಕು, ಪೋಷಕರಿಂದ ಆಗಬೇಕು, ಮನೆಯ ಹಿರಿಯರಿಂದ ಆಗಬೇಕು. ನೀವು ಬದಲಾವಣೆ ಆಗಿದ್ದು ಅವರು ಕೂಡ ಅದನ್ನ ಫಾಲೋ ಮಾಡಲ್ಲ, ಅವಾಗ ಅವರು ಸ್ಟ್ರಿಕ್ಟ್ ಆಗೇ ಇರ್ತಾರೆ, ಅದೇ ರೀತಿ ಕಲಿತಾರೆ. ಆ ಥರ ಅಕಸ್ಮಾತ್ ಏನಾದ್ರು ಅವ್ರಿಗೆ ಒಂದು ಅಭ್ಯಾಸ ಆಗೋಗಿದೆ, ಅವ್ರು ದಿನ ಮೊಬೈಲ್ ನೋಡ್ತಾರೆ, ಟಿವಿ ನೋಡ್ತಾರೆ ಅನ್ನೋದಾದ್ರೆ ಏಕಾಏಕಿ ಬಿಡ್ಸಕ್ ಹೋಗ್ಬೇಡಿ. ಪ್ರತಿದಿನ 15 ನಿಮಿಷ ಕಡಿಮೆ ಮಾಡ್ಕೊಂಡ್ ಬನ್ನಿ. ನಾಳಿಗೂ ಮೊಬೈಲ್ ಕೊಡಿ, ಅರ್ಧ ಗಂಟೆ ಮಾತ್ರ ನೋಡ್ಲಿಕ್ಕೆ ಅವಕಾಶ ಕೊಡಿ. ನಾಡ್ದು ಮೊಬೈಲ್ ಕೊಡಿ, ಅರ್ಧ ಗಂಟೆ ಮಾತ್ರ ನೋಡ್ಲಿಕ್ಕೆ ಅವಕಾಶ ಕೊಡಿ. ಅದೇ ರೀತಿ ಒಂದು ತಿಂಗಳು ಹೋಗೋವರೆಗೂ 1 ನಿಮಿಷ ಕಡಿಮೆ ಮಾಡ್ಕೊಂಡು ಬಂದು 0 ಬಂದ್ಬಿಡ್ತದೆ. 30 ದಿನಕ್ಕೆ 30 ನಿಮಿಷ ಕಡಿಮೆ ಮಾಡ್ಕೊಂಡ್ ಬಂದ್ರು, 1 ನಿಮಿಷ ಕಡಿಮೆ ಮಾಡ್ಕೊಂಡ್ ಬಂದ್ರು 0 ಬರುತ್ತೆ. ಹಂಗೆ ಆ ಅಭ್ಯಾಸವನ್ನ ಬಿಡಿಸಬಹುದು. ಆದರೆ ಮನೆಯ ವಸ್ತುಸ್ಥಿತಿ ಏನಿದೆ ಮಕ್ಕಳಿಗೆ ಮನವರಿಕೆ ಮಾಡ್ಕೊಳ್ಬೇಕು. ನೀವು ಕಷ್ಟಪಡ್ತಿರ್ತೀರಿ, ಮಕ್ಕಳನ್ನ ಎಂಜಾಯ್ ಮಾಡಲಿ ಅಂತ ಹೇಳಿ ಬಿಡುವಂಥದ್ದು ತಪ್ಪು ಮಾಹಿತಿ ಆಗುತ್ತೆ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ವಾತಾವರಣ ಇದ್ರೂ ಮಗುಗೆ ಪ್ರೋತ್ಸಾಹ ಮಾಡೋದನ್ನ, ನೀವು ಸಕಾರಾತ್ಮಕ ಮನೋಭಾವನೆ ಇಟ್ಕೊಳ್ಳೋದನ್ನ ನೀವು ಬಿಡಬಾರ್ದು. ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕು. ಅವ್ರಿಗೂ ಮನವರಿಕೆ ಆದ್ರೆ ಮನೆ ಯಾವ ರೀತಿಯ ಆರ್ಥಿಕ ಪರಿಸ್ಥಿತಿ ಇದ್ರೂ ಕೂಡ ಅದಕ್ಕೆ ತಕ್ಕಂತೆ ಅವರು ಕೂಡ ಶ್ರಮ ಹಾಕೋದು, ಪ್ರಯತ್ನ ಮಾಡೋದನ್ನ ಮಾಡ್ತಾರೆ. ಈಗ ಅವರು ಇಲ್ಲ ಲಕ್ಸುರಿ ಕೇಳ್ತಾರೆ, ನಮ್ಮ ಸ್ನೇಹಿತರೆಲ್ಲ ಟೂರ್ ಹೋಗ್ತಾ ಇದ್ದಾರೆ ನಮಗೂ ಕಳ್ಸಿ ಅಂತ ಕೇಳ್ತಾರೆ. ನೀವು ಯಾವಾಗ್ಲೂ ಅಂದ್ರೆ ನೀವು ಶೋ ಮಾಡ್ತಿರ್ತೀರ, ಕಷ್ಟ ಮನೇಲಿ ಏನಿದೆ ಅಂತ ಗೊತ್ತಾಗೋದಿಲ್ಲ ಮಕ್ಕಳಿಗೆ. ಸೊ ಅದಕ್ಕಾಗಿ ಏನ್ ವಸ್ತುಸ್ಥಿತಿ ಇದೆ ಅದನ್ನ ಅವ್ರು ಮನವರಿಕೆ ಮಾಡಿಕೊಟ್ಟು ಅದಕ್ಕೆ ಏನ್ ಪೂರಕವಾಗಿ ಅವರು ಓದ್ಲಿಕ್ಕೆ ಶ್ರಮ ಹಾಕ್ಬೇಕು ಅಥವಾ ಅವ್ರು ಕೆಲಸ ಮಾಡ್ಲಿಕ್ಕೆ ಶ್ರಮ ಹಾಕ್ಬೇಕು ಅದನ್ನ ಮಾಡಿಸ್ಬೇಕಾಗತ್ತೆ. ಕೆಲವರಿಗೆ SLC ಆದ್ಮೇಲೆ ಮುಂದಕ್ಕೆ ಓದಕ್ಕಾಗಲ್ಲ, ಮನೆಯ ಆರ್ಥಿಕ ಪರಿಸ್ಥಿತಿ ಬಹಳ ಹದಗೆಟ್ಟಿರ್ತದೆ, ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೆ, ಅವ್ರಿಗೆ ವೈದ್ಯಕೀಯ ವೆಚ್ಚ ಇರ್ತದೆ, ಸೊ ಮನೆ ನಿರ್ವಹಣೆಗೆ ಹಣಕಾಸಿನ ಮುಗ್ಗಟ್ಟಿರ್ತದೆ. ಅಂತ ಸಮಯದಲ್ಲಿ ಅವರು ಕೆಲ್ಸಕ್ಕೆ ಹೋಗ್ಬೇಕಾಗ್ತದೆ. ಮಕ್ಕಳು ಕೆಲ್ಸಕ್ಕೂ ಹೋಗ್ಕೊಂಡು ಕಂಪ್ಯೂಟರ್ ಕೋರ್ಸ್ಗಳು ಮಾಡ್ಕೋಬಹುದು. ಈ ನ್ಯಾಷನಲ್ ಸ್ಕಿಲ್ ಕ್ವಾಲಿಫೈಯಿಂಗ್ ಫ್ರೇಮ್ ವರ್ಕ್ ಅಂತ ಇದೆ. ಅದ್ರ ಪ್ರಕಾರ ಏನಂದ್ರೆ ಒಂದು 6 ತಿಂಗಳು 1 ವರ್ಷ ಓದಿದವರು ಆ ಸ್ಕಿಲ್ ಫ್ರೀಯಾಗಿ ಕಲ್ಸ್ಕೊಡ್ತಾರೆ. ತದನಂತರ ಅವ್ರು ಲ್ಯಾಟರಲ್ ಎಂಟ್ರಿ ಆಗ್ಬಹುದು ಡಿಪ್ಲೊಮಾಗೆ, 1 ಇಯರ್ ಕಡಿಮೆ ಆಗುತ್ತೆ. ಸೊ ಆ ತರ ಎಜುಕೇಶನ್ ಮಾಡೋಕ್ಕೂ ಅವಕಾಶ ಇದೆ. ಆ ತರ ಯಾರಿಗೆ ಆರ್ಥಿಕ ಮುಗ್ಗಟ್ಟಿದೆ ಅವರು ಈ ರೀತಿಯ ಕೋರ್ಸ್ಗಳನ್ನ ಮಾಡಿ, ಅದು NSDC ಮತ್ತೆ KSDC ಅವರು ಟ್ರೈನಿಂಗ್ ಕೊಡ್ತಾರೆ. ನೀವು NSDC ಪೋರ್ಟಲ್ ಅಲ್ಲಿ ಚೆಕ್ ಮಾಡಬಹುದು, KSDC ಪೋರ್ಟಲ್ ಅಲ್ಲೂ ಚೆಕ್ ಮಾಡಬಹುದು. ಚೆಕ್ ಮಾಡಿ ನೀವು ಮಕ್ಕಳನ್ನ ಕುಟುಂಬದ ಒಳಗಡೆ ಇನ್ವಾಲ್ವ್ ಮಾಡ್ಕೊಬೇಕು. ಪರಿಸ್ಥಿತಿ ನಿರ್ವಹಣೆ ಮಾಡೋದು ಹೆಂಗೆ ಅದನ್ನ ಹೇಳ್ಕೊಡ್ಬೇಕು, ಮನವರಿಕೆ ಮಾಡ್ಕೊಡ್ಬೇಕು. ಆಗ ಮಕ್ಕಳು ಕೂಡ ಹಠ ಮಾಡೋದಿಲ್ಲ, ತಂದೆ ತಾಯಿಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಾರೆ. ತಾವು ಚೆನ್ನಾಗಿ ಓದಿ ತಂದೆ ತಾಯಿಗಳು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಅವರು ಶ್ರಮ ಹಾಕದ್ ಕಲಿತಾರೆ. ಹಾಗಾಗಿ ತಂದೆ ತಾಯಿ ಮಕ್ಕಳ ಜೊತೆಗೆ ಸಂವಾದ ಮಾಡುವಂಥದ್ದು, ಚರ್ಚೆ ಮಾಡೋದು, ಮನವರಿಕೆ ಮಾಡ್ಕೊಡೋದು ಮತ್ತೆ ಪ್ರೋತ್ಸಾಹ ಮಾಡೋದನ್ನ ತಾವು ಮಾಡಿದ್ರೆ ಮಕ್ಕಳು ಕಲಿತಾರೆ. ಅದರ್ವೈಸ್ ನಾವೇ ಇಂಡಿಸಿಪ್ಲಿನ್ ಇದ್ದು ಮಕ್ಕಳು ಡಿಸಿಪ್ಲಿನ್ ಆಗಿದೆ ಅಂದ್ರೆ ಖಂಡಿತವಾಗಿ ಮಕ್ಕಳು ಡಿಸಿಪ್ಲಿನ್ ಆಗಿರೋದಿಲ್ಲ, ಮಕ್ಕಳು ಕಲಿಗೆ ಸಾಧ್ಯ ಆಗಲ್ಲ. ಮಕ್ಕಳು ಏನ್ ನೋಡ್ತಾರೋ ಅದನ್ನ ಕಲಿತಾರೆ. ಸೊ ನಾವು ಯಾವ ವಾತಾವರಣ ಸೃಷ್ಟಿ ಮಾಡಬೇಕು, ನಾವು ಶಿಸ್ತಿನ ವಾತಾವರಣ ಸೃಷ್ಟಿ ಮಾಡಬೇಕು, ನಾವು ಆಮೇಲೆ ಪರಿಶ್ರಮದ ವಾತಾವರಣ ಸೃಷ್ಟಿ ಮಾಡಬೇಕು. ಆ ಪರಿಶ್ರಮದಿಂದ ನಾವು ಜೀವನದಲ್ಲಿ ಏಳಿಗೆ ಕಾಣಬಹುದು ಅಂತ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕು. ಅಂತ ವಾತಾವರಣ ಸೃಷ್ಟಿ ಮಾಡೋದು ಪೋಷಕರ ಪಾತ್ರ ಜಾಸ್ತಿ ದೊಡ್ಡದಿರ್ತದೆ. ಅದರ್ವೈಸ್ ಮಕ್ಕಳ ಮೇಲೆ ನಾವು ಬ್ಲೇಮ್ ಮಾಡ್ತಿರ್ತೀವಿ, ಕೂಗಾಡ್ತಿರ್ತೀವಿ, ಮೊಬೈಲ್ ನೋಡ್ತಾ ಇದೆಯಾ ಅಂತ ಕೂಗಾಡ್ತಿರ್ತೀವಿ, ನಾವು ಇಲ್ಕೊಂಡು ರೀಲ್ ನೋಡ್ತಾ ಇರ್ತೀವಿ. ಮಕ್ಕಳ ಮೇಲೆ ಕೂಗಾಡೋದು ಅದು ಅಷ್ಟು ಸಮಂಜಸ ಅಲ್ಲ. ಅದಕ್ಕಾಗಿ ನಾವು ಬದಲಾಗಿ ಮಕ್ಕಳಿಗೆ ಮಾದರಿ ಆದ್ರೆ ಮಕ್ಕಳು ಕೂಡ ಬದಲಾಗ್ತಾರೆ, ಅವರು ನಿಮ್ಮನ್ನು ಫಾಲೋ ಮಾಡ್ತಾರೆ.